ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದಾಯಿತು. ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆನ ಹೊತ್ತು ತಂದಾಯಿತು. ಈಗ ನಾನು ಹೇಳಕ್ಕೆ ಹೊರಟಿರುವ ಕತೆ ಕನ್ನಡ ಚಿತ್ರರಂಗದ ಪಿತಾಮಹ, ಧೀಮಂತ, ಶ್ರೀಮಂತ ನಿರ್ಮಾಪಕ ಶ್ರೀ ಎನ್ ವೀರಸ್ವಾಮಿ ಹಾಗೂ ಸಂಗೀತ ನಿರ್ದೇಶಕರಾದ ದಿಗ್ಗಜ ಸಂಗೀತ ನಿರ್ದೇಶಕರಾದ ಶ್ರೀ ರಾಜನಾಗೇಂದ್ರ ಅವ್ರ ಬಗ್ಗೆ. ಸುಮಾರು ವರ್ಷಗಳ ಹಿಂದೆ ಚಿತ್ರರಂಗ ಯಾವಾಗ ಅಂದಿನ ಮದ್ರಾಸು ಇಂದಿನ ಚೆನ್ನೈನಲ್ಲಿ ಬೀಡು ಬಿಟ್ಟಿತ್ತೋ ಆ ಸಂದರ್ಭದಲ್ಲಿ ಯಾವುದೋ ಒಂದು ಸಿನಿಮಾದ ಒಂದು ಪ್ರೀಮಿಯರ್ ಶೋ ಹಾಕಿದ್ದಾರೆ. ಆ ಪ್ರೀಮಿಯರ್ ಶೋ ಹಾಕಿದಾಗ ರಾಜನ್ ಅವರ ಕುಟುಂಬ, ನಾಗೇಂದ್ರ ಅವರ ಕುಟುಂಬ ಎಲ್ಲರೂ ಫುಲ್ ಫ್ಯಾಮಿಲಿ ಆ ಸಿನಿಮಾ, ಇವರೇ ಅದಕ್ಕೆ ಟೆಕ್ನಿಷಿಯನ್ಸ್ ಆಗಿದ್ದರು. ಸಿನಿಮಾ ಹೋಗಿ ಪಿಕ್ಚರ್ ನೋಡಿದ್ದಾರೆ. ಸಂಜೆ 7 ಗಂಟೆ ಪಿಕ್ಚರ್ ಸ್ಟಾರ್ಟ್ ಆಗಿದೆ. 10:30 ಆಗಿದೆ ಮುಗಿಯುವಷ್ಟೊತ್ತಿಗೆ. ಇವರು ಹೋಗ್ಬಿಟ್ಟು ರಾಜನ್ ಅವರು ತುಂಬ ಸಾಧು ಸ್ವಭಾವದವರು. ಇಬ್ಬರು ಅಣ್ಣ ತಮ್ಮ ರಾಜನ್ ಮತ್ತು ನಾಗೇಂದ್ರ ಸರ್ ಹೋಗಿ, ಸರ್ ಯಾರು ವ್ಯವಸ್ಥೆ ಮಾಡಿದರು ಚಿತ್ರದ ನಿರ್ಮಾಪಕ ಅವ್ರ ಹತ್ರ ಹೋಗಿ ಕೇಳಿದ್ರಂತೆ, ಸರ್ ವೆಹಿಕಲ್ ಇಲ್ಲ, ಮನೆಗೊಂದು ಡ್ರಾಪ್ ಮಾಡಿಸ್ಬೋದಾ ಅಂತ. ಆಗ ಯಾರ ನಿರ್ಮಾಪಕರಿದ್ದರು ತುಂಬ ಹಗುರವ ಮಾತಾಡ್ಬಿಟ್ರಂತೆ, ನೀವು ಬರಬೇಕ್ರಿ, ನೀವು ವ್ಯವಸ್ಥೆ ಮಾಡ್ಕೊಂಬರ್ಬೇಕು, ನಿಮ್ಮನ್ನು ಸಿನಿಮಾ ತೋರ್ಸೋಕ್ಕೆ ಕರೆಯೋದಲ್ಲದೆ ನಿಮ್ಮನ್ನು ಕಾರ್ ಬೇರೆ ಕೊಡಿಸೋದ ಅಂತ ಹೇಳಿ ಹಗುರವ ಮಾತಾಡ್ಬಿಟ್ಟಿದ್ದಾರೆ. ಇವರು ಶ್ರೀಮತಿ, ಅವರ ಒಂದು ಶ್ರೀಮತಿಯ ವಿಚಾರದಲ್ಲಿ ತುಂಬ ಗೊಂದಲಗಳಿದೆ. ಯಾರ್ಯಾರು, ನಾನು ನಾಗೇಂದ್ರ ಶ್ರೀಮತಿ ಅಂತ ಹೇಳ್ತಿದ್ದಾರೆ. ನಾಗೇಂದ್ರ ಅವರ ಅಧಿಕೃತ ಶ್ರೀಮತಿ, ಅವರು ತಾಳಿ ಕಟ್ಟಿದ್ದ ಶ್ರೀಮತಿ ಬಹಳ ಬೇಗನೆ ಕಾಲುಬಾಗ್ಬಿಟ್ಟಿದ್ರು. ಅವರು ರಾಜನ್ ಅವ್ರ ಮಗ, ಇವರು ಎಲ್ಲರೂ ಆ ಚೆನ್ನೈ ರಾತ್ರಿ 10:30-11 ಗಂಟೆ ಸಂದರ್ಭದಲ್ಲಿ ಆ ಪ್ರಿವ್ಯೂ ಥಿಯೇಟ್ರಿಂದ ಅವ್ರ ಮನೆಯವರೆಗೂ ನಡ್ಕೊಂಡು ಹೋದ್ರಂತೆ. ಯಾಕೆಂದರೆ ಅಲ್ಲೆಲ್ಲೋ ಹತ್ತಿರದಲ್ಲಿ ಬಸ್ಸು ಇರ್ತಾ ಇರಲಿಲ್ಲ, ಆಟೋಗಳು ಕೇಳಿದ್ರೆ ಯಾವುದು ಸಿಗಲಿಲ್ಲ ಅಥವಾ ಯಾವುದು ಬರಲಿಲ್ಲ, ನಡ್ಕೊಂಡು ಇವ್ರ ಮನೆಗೆ ಹೋಗಿದ್ದಾರೆ. ಇದಾದ ಕೆಲವು ದಿವಸಗಳ ನಂತರ ಐ ಥಿಂಕ್ ನಾನಿನ ಮರೆಯಲಾರೆ ಚಿತ್ರದ ಒಂದು ಪ್ರೀಮಿಯರ್ ಶೋ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಅದು ನಮ್ಮ ಈಶ್ವರಿ ಸಂಸ್ಥೆದು, ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿ ಅವರು ನಿರ್ಮಾಣ ಮಾಡಿದಂಥ ಸಿನಿಮಾ ಪ್ರಿವ್ಯೂ ಮುಗಿದಿದೆ. ಎಲ್ಲರೂ ಹೊರಡ್ತಾ ಇದ್ದಾರೆ. ರಾಜನ್ ನಾಗೇಂದ್ರ ಅವ್ರ ಫ್ಯಾಮ್ಲಿ ಅಗೇನ್ ಅವ್ರ ಪಾಪ ಇದೇ ಸಮಸ್ಯೆ, ವೆಹಿಕಲ್ ಇಲ್ಲ, ಹೋಗೋದಕ್ಕಾಗದೇ ಇದ್ದಾಗ ಅಲ್ಲೇ ವೆಯ್ಟ್ ಮಾಡ್ತಿದ್ರೆ ವೀರಸ್ವಾಮಿ ಸರ್ ಬಂದು ಕೇಳಿದ್ರಂತೆ, ಯಾಕೆ ರಾಜನ್ ನಾಗೇಂದ್ರ ಯಾಕೆ ಇನ್ನೂ ಹೋಗಿಲ್ಲ ನೀವು? ಇಲ್ಲ ಸರ್, ಹೋಗ್ತೀವಿ. ಸೊ ಎಲ್ಲ ಜನಗಳಿರಬೇಕಾದ್ರೆ ಅಷ್ಟು ದೊಡ್ಡ ಒಬ್ಬ ಟೆಕ್ನಿಷಿಯನ್ನು, ಮ್ಯೂಸಿಕ್ ಡೈರೆಕ್ಟ್ರಿಗೆ ಕಾರಿಲ್ಲ ಅಂತಂದರೆ ಹೆಂಗೆ ನಡ್ಕೊಂಡು ಹೋಗೋದು ಅಂದ್ಬಿಟ್ಟು ಅವರು ಸ್ವಲ್ಪ ವೆಯ್ಟ್ ಮಾಡ್ತಿದ್ದಾರೆ. ವೀರಸ್ವಾಮಿ ಅವ್ರಿಗೆ ಏನೋ ಡೌಟ್ ಬಂದಿದೆ. ಏನು ವಿಷಯ ಅಂದಾಗ ಹಿಂಗೆ ಹೇಳಿದ್ದಾರೆ, ಸರ್ ಹಿಂಗಿಲ್ಲ ವೆಹಿಕಲ್, ಅದಕ್ಕೆ ನಾಳೆ ಬಂದು ನಾನು ಆಫೀಸಲ್ಲಿ ನೋಡಿ ಅಂತ ಅಂದ್ಬಿಟ್ಟು ವೀರಸ್ವಾಮಿಯವರು ಅವ್ರ ಕಾರ್ನಲ್ಲಿ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿಸಿದ್ದಾರೆ. ನೆಕ್ಸ್ಟ್ ಡೇ ಅವ್ರ ಆಫೀಸ್ನಲ್ಲಿ ಹೋಗಿ ನೋಡಿದಾಗ ಫಸ್ಟು ನೀವು ಹೋಗಿ ಕಾರ್ ತೊಗೊಳ್ಳಿ ಅಂತ ರಾಜನ್ ನಾಗೇಂದ್ರ ಅವ್ರಿಗೆ ಕಾರು ಕೊಡಿಸಿದಂಥ ನಿರ್ಮಾಪಕ ಶ್ರೀ ಎನ್ ವೀರಸ್ವಾಮಿ. ಇದರಲ್ಲಿ ಯಾವುದೇ ಅಥವಾ ನೀವು ಸಿನಿಮಾ ಅಡ್ವಾನ್ಸು ಅಂತನೋ ಅಥವಾ ನೀವೇನೋ ಈ ಸಿನಿಮಾಲಿ ಕೆಲಸ ಮಾಡಿದ್ದೀರಾ ಅಂತನೋ ಅಲ್ಲ, ಎಂಥ ಸರಸ್ವತಿ ಪುತ್ರರು ನೀವು ಈ ರೀತಿ ಇರಬಾರ್ದು ಅಂತ ಹೇಳಿ ಸಂಗೀತ ನಿರ್ದೇಶಕರಿಗೆ ಮೊದಲನೆಯದಾಗಿ ಒಂದು ಅಂಬಾಸಿಡರ್ ಕಾರ್ ಕೊಡಿಸಿದ್ದು ಇದೇ ಶ್ರೀ ಎನ್ ವೀರಸ್ವಾಮಿ ಅವರು. ಇಷ್ಟು ಮಾತ್ರ ಅಲ್ಲ, ಅವರು ಸಿಂಗಾಪುರ್ಲಿ ರಾಜಕುಳ ಸಿನಿಮಾ ದ್ವಾರ್ಕೀಶ್ ಅವರು ಈ ಚಿತ್ರನ ನಿರ್ಮಾಣ ಮಾಡಿದರು. ಆ ಸಿನಿಮಾದ ಸಿಂಗಾಪುರ್ ಪರ್ಮಿಷನ್ಸಿಂದ ಹಿಡಿದು ಕಂಪ್ಲೀಟ್ ಪ್ರೊಡಕ್ಷನ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಎಕ್ಸಿಕ್ಯೂಷನ್ ಉಸ್ತುವಾರಿ ಎಲ್ಲ ತೊಗೊಂಡಿದ್ದು, ಡಿಸ್ಟ್ರಿಬ್ಯೂಷನ್ವರೆಗೂ ಎಲ್ಲ ತೊಗೊಂಡಿದ್ದು ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿಯವರು. ಇವ್ರನ್ನ ಸಿಂಗಾಪುರ್ಗೆ ಕಳಿಸಿ ಮ್ಯೂಸಿಕ್ ಕಂಪೋಸಿಂಗ್ಗೆ, ಅಲ್ಲಿ ಮ್ಯೂಸಿಕ್ ಯಾವ ಥರ ಇದೆ ನೋಡ್ಕೊಂಡು ಬನ್ನಿ, ಅಲ್ಲಿ ಆರ್ಕೆಸ್ಟ್ರೈಸೇಷನ್ ಯಾವ ಥರ ಇದೆ ತಿಳ್ಕೊಂಡು ಬನ್ನಿ ಅಂತ ಹೇಳಿ ಸಿಂಗಾಪುರ್ಗೆ ಕಳಿಸಿ ಅಲ್ಲಿನ ವಾದ್ಯಗಳನ್ನ ಒಂದು ಸ್ಟಡಿ ಮಾಡೋಕ್ಕೆ ಮಾಡಿ ಇದನ್ನೆಲ್ಲ ಮಾಡಿಕೊಟ್ಟಿದ್ದಂದರೆ ಸಿನಿಮಾನ ಒಂದು ಪ್ಯಾಷನೇಟಾಗಿ ಪ್ರೀತಿಸ್ತಾ ಇದ್ದಿದ್ದು ನಮ್ಮ ಬಿಗ್ ಬಾಸ್ ಶ್ರೀ ಎನ್ ವೀರಸ್ವಾಮಿಯವರು. ರವಿ ಸರ್ ಇವತ್ತು ಸಿನಿಮಾ ಅಷ್ಟು ಪ್ರಾಣ, ಸಿನಿಮಾ ಅಷ್ಟು ಉಸಿರು ಅಂತಾರೆ, ಆದರೆ ಅದರ ಬೇರು ಅವರ ತಂದೆ ಹಾಕಿದ ಅಡಿಪಾಯ ಅಥವಾ ಅವರ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನನೇ ಅವರಿಗೆ ಸಿನಿಮಾ ಮೇಲೆ ಅಷ್ಟು ಕಾಳಜಿ, ಅಷ್ಟು ಪ್ರೀತಿ ಬಂದಿರೋದಕ್ಕೆ ಸಾಧ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದು ಶ್ರೀ ಎನ್ ವೀರಸ್ವಾಮಿ ಅವರು ಮತ್ತು ಶ್ರೀ ರಾಜನ್ ನಾಗೇಂದ್ರ ಅವರಿಗೆ ಸಂಬಂಧಪಟ್ಟಿದ್ದ ಒಂದು ಕಥೆಯಾಗಿತ್ತು. ಈ ಕತೆ ನಿಮಗೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ, ಮತ್ತೆ ಮುಂದಿನ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನನ್ನ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್.